ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 45, ಪುಟ ಸಂಖ್ಯೆ 267. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಈಗ ನಾನು ಇಚ್ಛಿಸುತ್ತಿರುವುದೇನೆಂದರೆ, ನಾನು ದೇಹತ್ಯಾಗ ಮಾಡುವಾಗ ನನ್ನ ಅಂತ್ಯ ಸಂಸ್ಕಾರ ಇದೇ ಕಲ್ಲಿನ ಮೇಲೆ ಆಗಬೇಕು. ಹಾಗೆಯೇ ನೀನು ಪ್ರಾರ್ಥಿಸಿ ಆ ಸಂಸ್ಕಾರವನ್ನು ಕೈಗೊಳ್ಳಬೇಕು. ಗುರುತತ್ವ ಎಂಬುದು ಒಂದು ಶಕ್ತಿ. ಅದು ಸಕಾರಾತ್ಮಕ ರೂಪದಲ್ಲಿ ಇಡೀ ವಿಶ್ವದಲ್ಲಿ ಹರಿದಾಡುತ್ತಿರುತ್ತದೆ. ಅದರ ಮಾಧ್ಯಮವಾದ ವ್ಯಕ್ತಿಗಳು ಸಮಯಕ್ಕನುಸಾರವಾಗಿ ಬದಲಾಗುತ್ತಿರುತ್ತಾರೆ. ಆದರೆ ಗುರುತತ್ವ ಯಾವತ್ತೂ ಸಾಯುವುದಿಲ್ಲ. ಗುರುತತ್ವವು ಶಿಷ್ಯರ ರೂಪದಲ್ಲಿ ಯಾವಾಗಲೂ ಜೀವಂತವಾಗಿರುತ್ತದೆ. ಆದ್ದರಿಂದ ಶರೀರ ಸಾಯುವಾಗ ಆ ಶರೀರದ ಮೋಹಕ್ಕೆ ಯಾಕೆ ಅಂಟಿಕೊಳ್ಳಬೇಕು? ನನ್ನ ಗುರುದೇವರು ಸಾಯುವಾಗ ಗುರುತತ್ವವು ನನ್ನಲ್ಲಿ ಹರಿದು ಬಂದು ಅದು ವರ್ತಮಾನದಲ್ಲೂ ನನ್ನ ರೂಪದಲ್ಲಿ ಜೀವಂತವಾಗಿದೆ. ನಾಳೆ ನಾನು ದೇಹತ್ಯಾಗ ಮಾಡಿದಾಗ ಆ ಗುರುತತ್ವವು ಜೀವಂತವಾಗಿರುತ್ತಾ ನಿನ್ನ ರೂಪದಲ್ಲಿ ಮುಂದುವರಿಯುತ್ತದೆ. ನೋಡಪ್ಪ, ಎಲ್ಲಿಯವರೆಗೆ ಗುರುತತ್ವ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೆ ವಿಶ್ವವು ನಡೆಯುತ್ತಲೇ ಇರುತ್ತದೆ. ಆ ಗುರುತತ್ವವು ಇಡೀ ವಿಶ್ವದ ಸಕಾರಾತ್ಮಕ ಸಮತೋಲನವನ್ನು ನಿಯಂತ್ರಿಸುತ್ತಿರುತ್ತದೆ. ಗುರುತತ್ವವು ಸಕಾರಾತ್ಮಕ ಶಕ್ತಿಗಳ ಒಳ್ಳೆಯ ಸಾಮೂಹಿಕತೆಯಾಗಿರುವುದಲ್ಲದೆ ಸದ್ಗುರುವಿನ ಶರೀರದ ಮಾಧ್ಯಮವೂ ಆಗಿದೆ. ಗುರುವಿನ ಶರೀರವನ್ನು ಹಿಡಿಯಲು ಬಹಳ ಸುಲಭವಾಗಿರುತ್ತದೆ, ಆದರೆ ಗುರುತತ್ವದ ಭಾವವನ್ನು ಗ್ರಹಿಸಲು ಕಠಿಣವಾಗಿರುತ್ತದೆ. ಗುರುವಿನ ಶರೀರವನ್ನು ಹಿಡಿದುಕೊಳ್ಳುವುದು ಎಂದರೆ ನಾನು ವಾಸ್ತವದಲ್ಲಿ ಗುರುವಿನ ಸುತ್ತಮುತ್ತ ಉಂಟಾಗಿರುವ ಶರೀರವನ್ನು ಹಿಡಿಯುವುದು ಎಂಬ ಅರ್ಥದಿಂದ ಹೇಳಿದ್ದಲ್ಲ. ಆ ಶರೀರದ ಸುತ್ತಮುತ್ತ ಉಂಟಾಗಿರುವ ದಿವ್ಯ ಪ್ರಭೆಯನ್ನು ಚಿತ್ತದ ಮೂಲಕ ಉತ್ಸುಕತೆಯಿಂದ ಹಿಡಿದುಕೊಳ್ಳುವುದು ಎಂಬ ಅರ್ಥದಿಂದ ಹೇಳುತ್ತಿರುವೆ. ಗುರುವಿನ ನಾಮಸ್ಮರಣೆಯಿಂದಲೂ ಗುರುತತ್ವದ ಸಾಮೂಹಿಕ ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಸದ್ಗುರುವಿನಲ್ಲಿ ತನ್ನದೇ ಆದ ಯಾವುದೇ ಅಸ್ತಿತ್ವವಿಲ್ಲ. ಅವನು ತನ್ನ ಅಸ್ತಿತ್ವವನ್ನು ಬಿಟ್ಟು ಗುರುತತ್ವದ ಮಾಧ್ಯಮವಾಗುತ್ತಾನೆ. ಗುರುತತ್ವವು ಸಕಾರಾತ್ಮಕ ಸಾಮೂಹಿಕ ಶಕ್ತಿಗಳ ಒಂದು ಸಮೂಹವಾಗಿದೆ. ಗುರುದೇವರು ಮಾತನಾಡುತ್ತಾ ಒಮ್ಮೆ ಶಾಂತರಾಗಿ ಆಕಾಶದ ಕಡೆ ನೋಡಲಾರಂಭಿಸಿದರು. ಅವರು ಏನನ್ನು ನೋಡುತ್ತಿದ್ದರೆಂದು ನನಗೆ ಅರ್ಥವಾಗಲಿಲ್ಲ. ನಾನು ಮಾತ್ರ ಆ ಕಲ್ಲಿನ ವಿಶಾಲತೆಯನ್ನು ನೋಡುತ್ತಿದ್ದೆ. ಯಾರು ಇಷ್ಟೊಂದು ವಿಶಾಲವಾದ ಕಲ್ಲನ್ನು ಇಷ್ಟು ಎತ್ತರದ ಬೆಟ್ಟದ ತುದಿಗೆ ತಂದಿರಬಹುದೆಂದು ಸೋಜಿಗ ಪಡುತ್ತಾ ನೋಡುತ್ತಿದ್ದೆ. ಯಾಕೆಂದರೆ ಈ ಬಗೆಯ ಕಲ್ಲು ಈ ಭಾಗದ ಬೆಟ್ಟದಲ್ಲಿ ಲಭ್ಯವಿರಲಿಲ್ಲ. ಈ ಕಲ್ಲು ಒಂದು ಸಿಂಹಾಸನದಂತಿತ್ತು. ಅದರ ಒಂದು ಭಾಗದಲ್ಲಿ ಕುಳಿತುಕೊಳ್ಳಬಹುದಾಗಿತ್ತು. ಈ ಬೆಟ್ಟದ ಭಾಗದಲ್ಲಿ ದೊರೆಯುವ ಕಲ್ಲುಗಳೆಲ್ಲವೂ ನಸುಗೆಂಪು ಬಣ್ಣದ್ದಾಗಿತ್ತು. ಈ ಕಲ್ಲು ಮಾತ್ರ ಗಾಢವಾದ ಕಪ್ಪು ಬಣ್ಣದ್ದಾಗಿತ್ತು. ಹಾಗಾಗಿ ಈ ಬೃಹದಾಕಾರದ ಕಲ್ಲನ್ನು ಎಲ್ಲಿಂದ ತಂದಿರಬಹುದು? ಅದನ್ನು ಇಷ್ಟೊಂದು ಎತ್ತರಕ್ಕೆ ಹೇಗೆ ಹೊತ್ತು ತಂದಿರಬಹುದು? ಎಲ್ಲವೂ ನನ್ನ ಕಲ್ಪನೆಗೆ ನಿಲುಕದ ವಿಷಯಗಳಾಗಿದ್ದವು. ಈ ಬೆಟ್ಟವಂತೂ ಎಷ್ಟು ಎತ್ತರವಿತ್ತೆಂದರೆ ಇದನ್ನೇರಲು ಒಂದು ಇಡೀ ದಿನ ಬೇಕಾಗುತ್ತಿತ್ತು. ಹಾಗಿದ್ದಲ್ಲಿ ಯಾರೇ ಆದರೂ ಈ ಕಲ್ಲನ್ನು ಹೊತ್ತುಕೊಂಡು ಹೇಗೆ ಹತ್ತಿರಬಹುದು? ಈ ಕಲ್ಲಿನ ಅಳತೆ 10 ಆನೆಗಳಷ್ಟಾಗಿತ್ತು. ಇಲ್ಲಿಯ ಯಾವುದೇ ಬೆಟ್ಟಗಳಲ್ಲಿ ಈ ಬಗೆಯ ಕಪ್ಪು ಬಂಡೆಗಳು ಇರಲಿಲ್ಲ. ಹೌದು, ಕಪ್ಪು ಬಣ್ಣದ ಬಂಡೆಗಳು ನದಿಯಲ್ಲಿ ಇದ್ದವು. ಅವುಗಳೆಲ್ಲ ಚಿಕ್ಕದಾಗಿದ್ದವು.
ಹೀಗೆ ಎಲ್ಲ ಸಾಧ್ಯತೆಗಳ ಬಗ್ಗೆ ಆಲೋಚಿಸುತ್ತಿದ್ದೆ. ಆದರೂ ಬಹಳಷ್ಟು ಸಮಯದವರೆಗೂ ಇದನ್ನು ಇಷ್ಟು ಎತ್ತರದ ಬೆಟ್ಟಕ್ಕೆ ಹೊತ್ತು ತಂದ ಬಗೆ ಮಾತ್ರ ಅರ್ಥವಾಗಲೇ ಇಲ್ಲ. ಗುರುದೇವರಿಗೆ ನನ್ನಲ್ಲುಂಟಾಗಿದ್ದ ಗೊಂದಲದ ಅರಿವಾಗಿ ಹೇಳಿದರು, ಈ ಕಲ್ಲನ್ನು ನನ್ನ ಗುರುಗಳು ತಮ್ಮ ಶಿಷ್ಯರಿಗೋಸ್ಕರ ಅವರ ಮಂತ್ರಶಕ್ತಿಯಿಂದ ಈ ಬೆಟ್ಟದ ಮೇಲಕ್ಕೆ ಎತ್ತಿ ತಂದಿರುತ್ತಾರೆ. ಈ ಮಂತ್ರ ಎಂಬುದು ಕೇವಲ ಪದಗಳ ಸಮೂಹವಲ್ಲ, ಅದು ಗುರುಶಕ್ತಿಗಳ ಸಮೂಹವಾಗಿರುತ್ತದೆ. ಮಂತ್ರದಲ್ಲಿ ದೊಡ್ಡ ಶಕ್ತಿ ಇದೆ, ಸದ್ಗುರುವಿನ ಮಾತುಗಳಲ್ಲಿಯೂ ದೊಡ್ಡ ಶಕ್ತಿ ಇರುತ್ತದೆ. ಆದ್ದರಿಂದಲೇ ಪ್ರಾಚೀನ ಕಾಲದಲ್ಲಿ ನವಜಾತ ಶಿಶುವಿಗೆ ನಾಮಕರಣ ಸಂಸ್ಕಾರವು ಯಾವುದಾದರೂ ಸದ್ಗುರುವಿನ ಮೂಲಕ ಸಂಪನ್ನಗೊಳ್ಳುತ್ತಿತ್ತು. ಆಗ ಸದ್ಗುರುಗಳು ಮಗುವಿಗೆ ಹೆಸರನ್ನು ನೀಡುತ್ತಿದ್ದರು. ಮಾತ್ರವಲ್ಲದೆ ಆ ಹೆಸರನ್ನು ನೀಡುವ ನೆಪದಿಂದ ಸದ್ಗುರುವಿನ ಚಿತ್ತ ಆ ಮಗುವಿನ ಕಡೆ ಹೋಗುತ್ತಿತ್ತು. ಅವರು ಕೊಡುವ ಹೆಸರಿನೊಂದಿಗೆ ಅವರ ಆಶೀರ್ವಾದವು ಆ ಮಗುವಿಗೆ ಜೀವನ ಪೂರ್ತಿ ಲಭ್ಯವಿರುತ್ತಿತ್ತು. ಶಿಶುವಿಗೆ ಒಳ್ಳೆಯ ಸಾಮೂಹಿಕತೆಯ ಸಾನ್ನಿಧ್ಯ ಹುಟ್ಟಿನಿಂದಲೇ ಸಿಕ್ಕಾಗ ಮುಂದೆ ಅದು ಇತರರ ಸಹವಾಸದೊಂದಿಗೆ ಬೆಳೆಯುವಾಗ ಅದಕ್ಕೆ ಉತ್ತಮ ಸಾಮೂಹಿಕತೆಯ ಶಕ್ತಿ ದೊರೆಯುತ್ತದೆ. ಆ ಸಾಮೂಹಿಕತೆಯು ಆ ಮಗುವನ್ನು ಒಳ್ಳೆಯ ಸಮತೋಲನದಲ್ಲಿ ಇಡಲು ಪೂರಕವಾಗಿರುತ್ತದೆ. ಆದ್ದರಿಂದ ನಾಮಕರಣ ಸಂಪ್ರದಾಯ ಬಹಳ ಪ್ರಮುಖವಾದದ್ದು. ಅದನ್ನು ಪೂರ್ಣ ನಂಬಿಕೆ ಹಾಗೂ ವಿಶ್ವಾಸದಿಂದ ಸ್ವೀಕಾರ ಮಾಡುವುದು ಅವಶ್ಯಕ. ಏಕೆಂದರೆ ನಂಬಿಕೆ ಮತ್ತು ವಿಶ್ವಾಸದಿಂದ ನಮ್ಮ ಗ್ರಹಿಸುವ ಸಾಮರ್ಥ್ಯ ವಿಕಸಿತಗೊಳ್ಳುತ್ತದೆ. ಯಾವುದೇ ಗುರುವಿನಿಂದ ಜ್ಞಾನವನ್ನು ಪಡೆದಾಗ ಆ ಗುರುವಿನ ಮೇಲೆ ವಿಶ್ವಾಸವಿಡುವುದು ಅಗತ್ಯ. ಸದ್ಗುರುವಿಗೆ ಆ ಮಗುವಿನ ಭವಿಷ್ಯ ಅರಿವಾಗುತ್ತದೆ. ಹಾಗೆಯೇ ಆ ಮಗುವಿನ ಜೀವನದಲ್ಲಿ ಉಂಟಾಗಬಹುದಾದ ಘಟನೆಗಳ ಬಗ್ಗೆಯೂ ತಿಳಿದಿರುತ್ತದೆ. ಆ ಘಟನೆಗಳನ್ನು ಎದುರಿಸಲು ಅವುಗಳನ್ನು ಸಮತೋಲನಕ್ಕೆ ತರಲು ಯಾವ ಶಕ್ತಿಗಳ ಅವಶ್ಯವಿದೆ ಎಂದು ಸದ್ಗುರುವಿಗೆ ತಿಳಿದಿರುತ್ತದೆ. ಇದೆಲ್ಲವನ್ನು ತಿಳಿದ ನಂತರವೇ ಸದ್ಗುರುವು ಆ ಮಗುವಿಗೆ ಹೆಸರನ್ನು ಇಡುತ್ತಾರೆ. ಸದ್ಗುರುವು ಆ ಮಗುವಿನ ಅವಶ್ಯಕತೆಗಳನ್ನು ತಿಳಿದುಕೊಂಡು ಅದರ ವ್ಯಕ್ತಿತ್ವವನ್ನು ಉತ್ತಮಗೊಳಿಸಲು ಬೇಕಾದ ಅವಶ್ಯಕ ತತ್ವಗಳನ್ನು ಆ ಮಗುವಿಗೆ ನೀಡುತ್ತಾರೆ. ಆ ಮಗುವಿಗೆ ನೀಡಿದ ಹೆಸರಿಗೆ ಬಹಳಷ್ಟು ಅರ್ಥವಿರುತ್ತದೆ. ಆ ಮಗುವಿಗೆ ನೀಡಿದ ಹೆಸರಿನ ಮಹತ್ವ ಆ ಮಗುವಿನ ಜೀವನ ಕಾಲದಲ್ಲಿ ಅರ್ಥವಾಗುತ್ತದೆ. ಪ್ರತಿ ಹೆಸರಿನೊಂದಿಗೆ ಒಂದು ಶಕ್ತಿಯ ಸಾಮೂಹಿಕತೆ ಇರುತ್ತದೆ. ಯಾವ ಮಗುವಿಗೆ ಯಾವುದು ಅವಶ್ಯಕವಿದೆಯೋ ಅದನ್ನೆಲ್ಲ ಅವರು ತಿಳಿದುಕೊಂಡಿರುತ್ತಾರಲ್ಲದೆ ಆ ಮಗುವಿನ ಅವಶ್ಯಕತೆಗೆ ಅನುಸಾರವಾಗಿ ಆ ಮಗುವಿನಲ್ಲಿ ಆ ಶಕ್ತಿಗಳನ್ನು ಜೋಡಿಸುತ್ತಾರೆ. ಹೀಗೆ ಆ ಶಕ್ತಿಗಳು ಮಗುವಿನ ಜೀವನವನ್ನು ಸಮತೋಲನದಿಂದ ಸಾಗಿಸಿ ಒಂದು ಸಫಲತೆಯ ವ್ಯಕ್ತಿಯನ್ನಾಗಿಸುತ್ತದೆ. ನಾವು ಹೀಗೂ ಹೇಳಬಹುದೇನೆಂದರೆ, ಸದ್ಗುರು ಆ ಮಗುವಿನ ನಾಮಕರಣ ಮಾಡುವ ಮೂಲಕ ಅದರ ಭವಿಷ್ಯಕ್ಕೆ ಸುರಕ್ಷೆಯನ್ನು ನೀಡುತ್ತಾರೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ತಮ್ಮ ಮಕ್ಕಳು ಸುರಕ್ಷಿತ ಜೀವನ ನಡೆಸಲೆಂದು ಮಕ್ಕಳಿಗೆ ಮಂಗಳಕರ ಹಾರೈಕೆಗಳು ಸಿಗಲೆಂಬ ದೃಷ್ಟಿಯಿಂದ ಜನರು ಸದ್ಗುರುವನ್ನು ತಮ್ಮ ಮಕ್ಕಳಿಗೆ ಹೆಸರಿಡಲು ಹೇಳುತ್ತಿದ್ದರು. ಸದ್ಗುರುವು ಮಗುವಿನ ಬಣ್ಣ ನೋಡಿ, ರೂಪ ನೋಡಿ, ಆಕಾರವನ್ನು ನೋಡಿ ನಾಮಕರಣ ಮಾಡುತ್ತಿರಲಿಲ್ಲ. ಸದ್ಗುರುಗಳು ಮಕ್ಕಳ ಆತ್ಮವನ್ನು ನೋಡಿ ನಾಮಕರಣ ಮಾಡುತ್ತಿದ್ದರು. ಆ ಆತ್ಮ ಯಾವ ಸ್ತರದಲ್ಲಿದೆ, ಆ ಮಗುವಿನ ಹಿಂದಿನ ಜನ್ಮದಲ್ಲಿ ಅದರ ಕರ್ಮಗಳು ಏನಾಗಿದ್ದವು, ಕರ್ಮಗಳ ಲೆಕ್ಕಾಚಾರಗಳನ್ನು ನೋಡಿ ಈ ಜನ್ಮದಲ್ಲಿ ಆ ಆತ್ಮದ ಉದ್ದೇಶ ಏನು, ಅದು ಯಾವ ದಿಶೆಯಲ್ಲಿ ಸಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಅದು ಸಾಗಬೇಕಾದ ದಿಕ್ಕನ್ನು ತಿಳಿದುಕೊಂಡು ಆ ನಿಶ್ಚಿತ ದಿಶೆಯಲ್ಲೇ ಸಾಗಲಿ ಎಂದು ಜೀವನದ ಮಾಯಾಜಾಲದಲ್ಲಿ ಸಾಗುವಾಗ ಸುರಕ್ಷಿತವಾಗಿಯೂ ಶುದ್ಧವಾಗಿಯೂ ಇದ್ದು ಜೀವನದ ಗುರಿಯನ್ನು ಮುಟ್ಟಲೆಂದು ಸದ್ಗುರುಗಳು ಹಾರೈಸುತ್ತಿದ್ದರು. ಹಾಗಾಗಿ ನಾಮಕರಣ ಸಂಸ್ಕಾರ ಮಾಡುವಾಗ ಸದ್ಗುರುವು ಮಗುವನ್ನು ಅವರು ನೀಡಿದ ಹೆಸರಿನಲ್ಲಿ ಸಂಬೋಧಿಸಿ ಆ ಹೆಸರಿನೊಂದಿಗೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ. ಪ್ರತ್ಯೇಕ ಹೆಸರಿಗೆ ಅದರದ್ದೇ ಆದ ದಿವ್ಯ ಪ್ರಭೆ ಇದೆ. ಆ ದಿವ್ಯ ಪ್ರಭೆಯನ್ನು ಗುರುತಿಸಿ ಅದನ್ನು ಸೂಕ್ತ ಹೆಸರಿನ ರೂಪದಲ್ಲಿ ಸೂಕ್ತ ದೇಹಕ್ಕೆ ನೀಡುವುದು ಒಂದು ವಿಶಿಷ್ಟವಾದ ಸತ್ಯಾಂಶವಾಗಿದೆ. ಪ್ರತಿಯೊಬ್ಬನ ಜೀವನದಲ್ಲಿನ ಗುರಿಯು ಬೇರೆ ಬೇರೆಯಾಗಿರುತ್ತದೆ ಹಾಗೂ ಪ್ರತಿ ಹೆಸರಿನಲ್ಲಿ ತರತರವಾದ ತೇಜಸ್ಸಿನ ಮಂಡಲವಿರುತ್ತದೆ.
ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಅವುಗಳನ್ನೆಲ್ಲ ಒಪ್ಪುವಂತಹ ಶರೀರಕ್ಕೆ ಉಪಯುಕ್ತ ರೂಪದಲ್ಲಿ ಜೋಡಿಸುವುದು ಮುಖ್ಯವಾದ ಕ್ರಿಯೆ. ಈ ರೀತಿಯಾಗಿ ಜೋಡಿಸಿ ಆ ಬಂಧನದಲ್ಲಿ ಸದ್ಗುರು ತನ್ನ ಸಾಮೂಹಿಕ ಶಕ್ತಿಯನ್ನು ಪ್ರವಹಿಸುತ್ತಾರೆ. ಸದ್ಗುರುವಿನ ಮೂಲಕ ನಡೆಯುವ ನಾಮಕರಣದಲ್ಲಿ ಈ ರೀತಿಯ ತ್ರಿವೇಣಿ ಸಂಗಮವಿರುತ್ತದೆ. ಈ ನಾಮಕರಣವು ಒಂದು ಮಹತ್ವಪೂರ್ಣ ಸಂಸ್ಕಾರ, ಏಕೆಂದರೆ ಅದು ಮಗುವಿನ ಭವಿಷ್ಯವನ್ನು ರೂಪಿಸುತ್ತದೆ. ಆದರೆ ಜನರು ಅದರ ಆಳವಾದ ಅರ್ಥವನ್ನು ಅರ್ಥೈಸಿಕೊಳ್ಳದೆ ಬೇರೆಯವರ ಹೆಸರನ್ನು ಅನುಕರಣೆ ಮಾಡಿ ತಮ್ಮ ಮಕ್ಕಳಿಗೆ ಆ ಹೆಸರನ್ನು ಇಡುತ್ತಾರೆ. ಸದ್ಗುರುವಿನಿಂದ ಹೆಸರನ್ನು ಪಡೆದ ಮಕ್ಕಳು ಸದೃಢ ಹಾಗೂ ಸಫಲ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಆ ಮಕ್ಕಳು ತಾವು ಸಮತೋಲನದಲ್ಲಿ ಇರುತ್ತಾರಲ್ಲದೆ ಸಮಾಜವನ್ನು ಸಮತೋಲನಕ್ಕೆ ತರುವ ಕಾರ್ಯವನ್ನು ಮಾಡುತ್ತಾರೆ. ಒಬ್ಬ ತೋಟದವನಿಗೆ ತಾನು ನೆಟ್ಟ ಗಿಡಗಳಿಗೆ ಎಷ್ಟು ನೀರನ್ನು ಎರೆಯಬೇಕೆಂದು ಗೊತ್ತಿರುತ್ತದೆ. ಚಿಕ್ಕ ಚಿಕ್ಕ ಗಿಡಗಳಿಗೆ ಅವುಗಳ ಅವಶ್ಯಕತೆಗೆ ಸರಿಯಾಗಿ ಸ್ವಲ್ಪ ನೀರು ಸಾಕಾಗುತ್ತದೆ. ಚಿಕ್ಕ ಗಿಡಕ್ಕೆ ಬೇಕಾದ್ದಕ್ಕಿಂತ ಹೆಚ್ಚು ನೀರನ್ನು ಎರೆದಾಗ ಆ ಗಿಡ ಸಾಯುತ್ತದೆ. ಹಾಗೆಯೇ ಅದೇ ನೀರು ಆ ಗಿಡಕ್ಕೆ ಜೀವನವೂ ಹೌದು, ಮೃತ್ಯುವೂ ಹೌದು. ಆ ಗಿಡಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಎಂದು ಆ ಮಾಲಿಗೆ ಮಾತ್ರ ತಿಳಿದಿರುತ್ತದೆ. ಇದೇ ಪ್ರಕಾರವಾಗಿ ಯಾವ ಮಗುವಿಗೆ ಯಾವ ರೀತಿಯ ಸಮತೋಲನದ ಅವಶ್ಯಕತೆ ಇದೆ, ಯಾವ ಶಕ್ತಿಗಳು ಯಾವ ಸಕಾರಾತ್ಮಕ ಶಕ್ತಿಗಳೊಂದಿಗೆ ಸೇರಿದಾಗ ಆ ಸಮತೋಲನ ಉಂಟಾಗುತ್ತದೆ ಎಂದು ಸದ್ಗುರುವಿಗೆ ತಿಳಿದಿರುತ್ತದೆ. ಸದ್ಗುರುವು ವಿಶ್ವಚೇತನದ ಸಂಪರ್ಕ ಮಾಡಿ ಆ ಮಗುವಿನ ಭವಿಷ್ಯವನ್ನು ತಿಳಿದು ಅದಕ್ಕನುಸಾರವಾಗಿ ನಾಮಕರಣ ಮಾಡುತ್ತಾರೆ. ಕೆಲವೊಮ್ಮೆ ತಂದೆ ತಾಯಂದಿರು ಆ ಮಗುವಿಗೆ ಸೂಕ್ತವಲ್ಲದ ಹೆಸರಿನಿಂದ ನಾಮಕರಣ ಮಾಡುವುದರಿಂದ ಸೂಕ್ತವಾದ ಹೆಸರು ಸೂಕ್ತ ಶರೀರಕ್ಕೆ ದೊರಕದೆ ಆ ಮಗುವಿನ ಜೀವನ ಹಾಳಾಗಿ ಹೋಗುತ್ತದೆ. ತಪ್ಪಾದ ಸೂಕ್ತವಲ್ಲದ ಹೆಸರಿನಿಂದ ನಾಮಕರಣ ಮಾಡಿದಾಗ ಸೂಕ್ತವಲ್ಲದ ತೇಜಸ್ಸಿನ ಮಂಡಲ ಆ ಮಗುವಿಗೆ ಅಂಟಿಕೊಂಡು ತಪ್ಪಾದ ಪರಿಣಾಮ ಉಂಟು ಮಾಡಿ ಅದರ ಕೆಡುಕನ್ನು ಆ ಮಗು ತನ್ನ ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತದೆ. ಹೀಗೆ ಮಗುವಿನ ಹೆಸರು ಜೀವನವನ್ನು ರೂಪಿಸಬಹುದು, ಹಾಗೆ ಕೆಡಿಸಲೂಬಹುದು. ಯಾವುದೇ ಹೆಸರಿರಬಹುದು, ಅದಕ್ಕೆ ಅದರದೇ ಆದ ಪ್ರಭೆ ಇರುತ್ತದೆ. ಯಾವುದೇ ಪ್ರಭೆ ಕೆಟ್ಟದ್ದು ಅಥವಾ ಒಳ್ಳೆಯದು ಅಲ್ಲ. ಆದರೆ ಪ್ರತಿ ಪ್ರಭೆಯ ಪ್ರಭಾವ ಬೇರೆ ಬೇರೆಯಾಗಿರುತ್ತದೆ. ಹಾಗೆಯೇ ಯಾವುದೇ ಪ್ರಭಾವವು ಅತಿಯಾಗಿರಬಾರದು. ಆ ಪ್ರಭಾವಗಳನ್ನು ಹೊಂದಾಣಿಕೆ ಮಾಡಬೇಕಾಗುತ್ತದೆ. ಈ ಪ್ರಭಾವಗಳ ಬಗ್ಗೆ ಅರಿವು ಇರುವವನಿಂದ ಮಾತ್ರ ಈ ಹೊಂದಾಣಿಕೆಯನ್ನು ಮಾಡಲು ಸಾಧ್ಯ. ಮಕ್ಕಳು ಹೆಚ್ಚಾಗಿ ತಮ್ಮ ಜೀವನ ಪರ್ಯಂತ ಈ ಅಸಮತೋಲನದ ವಿರುದ್ಧ ಸಂಘರ್ಷ ಮಾಡುತ್ತಲೇ ಇರುತ್ತಾರೆ. ಜೀವನ ಪೂರ್ತಿ ಚಡಪಡಿಸುತ್ತಿರುತ್ತಾರೆ. ಹಾಗೆಯೇ ಅಲ್ಪ ಆಯುಷ್ಯಗಳಾಗಿ ಬಿಡುತ್ತಾರೆ. ಆದ್ದರಿಂದ ಹೆಸರು ಮಗುವಿನ ಮೇಲೆ ಯಾವ ಪರಿಣಾಮ ಉಂಟು ಮಾಡಬಹುದೆಂದು ತಿಳಿಯದೆ ಮಗುವಿಗೆ ನಾಮಕರಣ ಮಾಡಬಾರದು. ಹೆಸರು ಆ ಮಗುವಿನ ಜೀವನದ ಸಫಲತೆ ಅಥವಾ ವಿಫಲತೆಯನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಯಾವಾಗಲೂ ಮಗುವಿನ ಹೆಸರು ಅದರ ಯೋಗ್ಯತೆಗೆ ಅಥವಾ ಅವಶ್ಯಕತೆಗನುಗುಣವಾಗಿ ಇರಬೇಕಾಗಿದೆ. ಹೆಚ್ಚಾಗಿ ಜನರು ತಮ್ಮ ಮಕ್ಕಳಿಗೆ ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಒಟ್ಟಿನಲ್ಲಿ ತಿಳಿಯದೆ ಮಹಾಪುರುಷರ ಹೆಸರಿನಿಂದ ನಾಮಕರಣ ಮಾಡುತ್ತಾರೆ. ಆದರೆ ಬಾಲಕನ ಅವಶ್ಯಕತೆ ಬೇರೆಯೇ ಇರಬಹುದು. ಹಾಗಾಗಿ ಸದ್ಗುರು ನಾಮಕರಣ ಮಾಡಿದಾಗ ಅದು ಅದರ ಅವಶ್ಯಕತೆಗೆ ಅನುಸಾರವಾಗಿ ಇರುತ್ತದೆ. ಆ ಹೆಸರಿನ ಮೂಲಕ ಸದ್ಗುರು ತನ್ನ ಶಕ್ತಿಗಳನ್ನು ಆ ಮಗುವಿಗೆ ಒಯ್ಯುತ್ತಾರೆ. ಸದ್ಗುರುವಿನಲ್ಲಿ ವಿಶಾಲವಾದ ಸಮಷ್ಟಿ ಇರುತ್ತದೆ. ಇಡೀ ಜೀವನವನ್ನು ಅಸಫಲತೆಯಿಂದ ಕಳೆದ ವ್ಯಕ್ತಿ ತನ್ನ ಹೆಸರು ಬದಲಾಯಿಸಿಕೊಂಡಾಗ ಅವನ ಜೀವನವು ಬದಲಾಗಿರುವುದನ್ನು ನಾವು ಕಾಣಬಹುದು. ಹೆಸರಿನಲ್ಲಿ ಬಹಳಷ್ಟು ಶಕ್ತಿ ಇದೆ. ಪ್ರತ್ಯೇಕ ಹೆಸರಿನಲ್ಲಿ ಶಬ್ದಗಳ ಮೂಲಕ ಮಿಶ್ರಿತ ದಿವ್ಯ ಪ್ರಭೆಯುಂಟಾಗುತ್ತದೆ. ಹೇಗೆ ರಾಮ ಎಂಬ ಶಬ್ದ ರಾ ಹಾಗೂ ಮಾಗಳ ಪ್ರಭೆಯಾಗಿದೆಯೋ ಹಾಗೆಯೇ ರಾಮಪಾಲ ಎಂಬ ಹೆಸರು ರಾ ಮ ಪ ಲ 4 ಅಕ್ಷರಗಳ ದಿವ್ಯ ಪ್ರಭೆಯಾಗಿದೆ. ವಾಸ್ತವದಲ್ಲಿ ಅಕ್ಷರಗಳು ಶಕ್ತಿಗಳ ಬೀಜಮಂತ್ರಗಳಾಗಿವೆ. ಹಾಗೆಯೇ ಶಬ್ದಗಳಲ್ಲಿ ಬೇರೆ ಬೇರೆ ಪ್ರಭಾವವಿರುತ್ತದೆ.
ತಮ್ಮ ಮಕ್ಕಳಿಗೋಸ್ಕರ ಯಾವ ಪ್ರಭಾವದ ಅವಶ್ಯಕತೆ ಇದೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಮಕ್ಕಳಿಗೆ ಒಪ್ಪುವ ಹಾಗೆ ಅವರ ಯೋಗ್ಯತೆಗೆ ತಕ್ಕಂತೆ ಪ್ರಭೆಯನ್ನು ಜೋಡಿಸಿದಾಗ ಮಾತ್ರ ಜೀವನದಲ್ಲಿ ಸರಿಯಾದ ಹೆಜ್ಜೆ ಇಟ್ಟು ಮಕ್ಕಳು ಕೃತಾರ್ಥರಾಗಲು ಸಾಧ್ಯ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.